ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಚಂದ್ರೆ ಯೇಸುವಿನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತೇನೆ. ಈ ಸಮಯದಲ್ಲಿಯೂ ಕೂಡ ನಾವು ಉಜ್ಜೀವನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ತಾ ಇದ್ದೇವೆ. ಉಜ್ಜೀವನಕ್ಕೆ ನಾವು ಸಿದ್ಧರಾಗಬೇಕನ್ನೋದಾದರೆ ನಾವು ಪ್ರೀತಿ ಅನ್ನುವಂಥ ಫಲವನ್ನು ನಾವು ಕೊಡುವವರಾಗಬೇಕು. ಪ್ರೀತಿಯು ಎಲ್ಲದಕ್ಕೂ ಮುಖ್ಯವಾದದ್ದು. ಪ್ರೀತಿಯು ಮರಣಕ್ಕಿಂತಲೂ ಶ್ರೇಷ್ಠವಾದದ್ದು, ಬಲವಾದದ್ದು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯು ಎಲ್ಲ ಪಾಪವನ್ನು ಮುಚ್ಚುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ಕುರಿತಾದ ಅಧ್ಯಾಯ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಸ್ವಭಾವಗಳನ್ನು, ಪ್ರೀತಿಯ ಗುಣಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರೀತಿಯ ಗುಣಗಳು, ಅದರಲ್ಲಿ ಪ್ರೀತಿಯು ತಾಳ್ಮೆಯುಳ್ಳದು, ಪ್ರೀತಿಯು ದಯೆ ತೋರಿಸ್ತದೆ, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬಂಥ ಸಂಗತಿಗಳನ್ನ ನಾವು ಇಲ್ಲಿವರೆಗೆ ಧ್ಯಾನಿಸಿದ್ದೇವೆ. ಕಳೆದ ವಾರಗಳಲ್ಲಿಯೂ ಸಹ ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬುದನ್ನು ನಾವು ಧ್ಯಾನಿಸ್ತಾ ಬಂದ್ವಿ. ಆಗಿರೋದ್ರಿಂದ ದೇವರು ಹೊಟ್ಟೆ ಕಿಚ್ಚು ಪಡುವವನಲ್ಲ, ಹಾಗೆಯೇ ನಾವು ಹೊಟ್ಟೆ ಕಿಚ್ಚು ಪಡೆದವರಾಗಿರಬೇಕು ಅಥವಾ ಮತ್ಸರವಿಲ್ಲದವರಾಗಿರಬೇಕು. ಈ ಹೊಟ್ಟೆ ಕಿಚ್ಚು ಅಥವಾ ಈ ಮತ್ಸರ ಇದು ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ಇದು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಇದು ಇರುವ ಜಾಗದಲ್ಲಿ ಗಲಿಬಿಲಿ, ಇದು ಇರುವ ಜಾಗದಲ್ಲಿ ಅಸಮಾಧಾನ ಮತ್ತು ಎಲ್ಲ ಕೆಟ್ಟವುಗಳಲ್ಲಿ ಇರ್ತದೆ ಅನ್ನೋದನ್ನು ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. ಆಗಿರೋದ್ರಿಂದ ಈ ಹೊಟ್ಟೆ ಕಿಚ್ಚನ್ನು ನಾವು ಗೆಲ್ಲಬೇಕಾಗಿದೆಯಲ್ಲ, ಈ ಹೊಟ್ಟೆ ಕಿಚ್ಚನ್ನು ಗೆಲ್ಲೋದಕ್ಕೆ ನಾವೇನು ಮಾಡಬೇಕು? ಸಾಧಾರಣವಾಗಿ ಇದು ಎಲ್ಲರಲ್ಲಿಯೂ ಕೂಡ ಈ ಹೊಟ್ಟೆ ಕಿಚ್ಚು ಅನ್ನೋದು ತಕ್ಷಣ ಬಂದ್ಬಿಡ್ತದೆ. ಯಾವುದಾದ್ರೂ ಮತ್ತೊಬ್ಬರು ಉಪಯೋಗಿಸುವಂಥ ಸಂಗತಿಗಳನ್ನ ನೋಡುವಾಗ ಅಥವಾ ಮತ್ತೊಬ್ಬರನ್ನ ಮೇಲೆತ್ತಿ ಯಾರನ್ನಾರು ಗೌರವಿಸುವಾಗ, ಅವ್ರನ್ನ ಘನಪಡಿಸುವಾಗ, ಮತ್ತೊಬ್ಬರು ನೋಡುವಾಗ ಅವರಿಗೆ ಸಹಿಸ್ಲಿಕ್ಕಾಗದ ಪರಿಸ್ಥಿತಿ. ಬೈಬಲ್ನಲ್ಲಿಯೇ ನಾವು ನೋಡುವಂಥ ಒಂದು ವಿಷಯ, ಸೌಲನ ರಾಜ್ಯದಲ್ಲಿ ನಾವು ನೋಡ್ತೇವೆ. ಸೌಲ ಕೊಂದಿದ್ದು 1000 ಜನರನ್ನ, ದಾವೀದ ಕೊಂದಿದ್ದು 10,000 ಜನರನ್ನ ಎಂಬುದಾಗಿ ಹೇಳುವಾಗ ಅಲ್ಲೇನಾಯ್ತು? ಅಲ್ಲಿ ಆತನಿಗೆ ಹೊಟ್ಟೆ ಕಿಚ್ಚು ಬಂತು. ಆತನೊಳಗಡೆ ಆ ಹೊಟ್ಟೆ ಕಿಚ್ಚು ಬಂದ ಕೂಡಲೇ ಆ ಹೊಟ್ಟೆ ಕಿಚ್ಚು ಎಂಬ ಪಾಪ ಏನ್ ಮಾಡ್ತಂತ ಹೇಳಿದ್ರೆ ಒಂದು ಆತ್ಮವನ್ನು ಆತನೊಳಗಡೆ ತೆಗೆದುಕೊಂಡು ಬಂತು. ಆ ಅಶುದ್ಧವಾದ ಆತ್ಮ, ಆ ದುರಾತ್ಮ ಆತನ ಮೇಲೆ ಬಂದ ಮೇಲೆ ಆತನು ಯಾರಿಂದ ಹೊಟ್ಟೆ ಕಿಚ್ಚಿಗೊಳಗಾದ್ನೋ ಅವರನ್ನ ಕೊಲ್ಲುವುದಕ್ಕೆ ಪ್ರಯತ್ನಿಸಿದ. ವಿಶೇಷವಾಗಿ ದಾವೀದನನ್ನ ಕೊಲ್ಲುವುದಕ್ಕೆ ಸೌಲ ಅನೇಕ ಬಾರಿ ಪ್ರಯತ್ನಿಸಿದ್ದಾನೆ. ಹಾಗಿದ್ರೆ ನಾವು ಈ ಹೊಟ್ಟೆ ಕಿಚ್ಚನ್ನ ನಮ್ಮೊಳಗಡೆ ಎಂದಿಗೂ ಕೂಡ ಇಟ್ಟುಕೊಳ್ಳಬಾರದು. ಇದನ್ನೇ ನಾವು ನೋಡ್ತೇವೆ 1 ಪೇತ್ರ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದನ್ನು ನಾವು ತೆಗೆದುಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 1ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ. ನಾವು ಅದನ್ನ ಎಲ್ಲರೂ ಸೇರಿ ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಿಸರ್ಜನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಹಾಗಿದ್ರೆ ಇಲ್ಲಿ ಬೈಬಲ್ ನಮಗೆ ಈ ರೀತಿಯಲ್ಲಿ ಹೇಳ್ತದೆ, ದೇವರಾತ್ಮ ನಮಗೆ ಈ ರೀತಿಯಲ್ಲಿ ಪೇತ್ರನ ಮೂಲಕವಾಗಿ ಹೇಳ್ತಿದ್ದಾರೆ. ಎಲ್ಲಾ ತರದ ಹೊಟ್ಟೆ ಕಿಚ್ಚನ್ನ ವಿಸರ್ಜಿಸಬೇಕೆಂದು ಹೇಳ್ತಿದ್ದಾರೆ, ವಿಸರ್ಜಿಸಬೇಕೆಂದು ಹೇಳ್ತಾರೆ. ಇಲ್ಲಿ ಕೂಡ ಇಂಗ್ಲಿಷ್ ಕೂಡ ಈ ತರ ಇದೆ. put away all malice and all deceit and hypocrisy and envy and all slander. Like a newborn infant, long for the pure spiritual milk, that by it you may grow up to salvation. ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು ಓದ್ತೇವೆ. ಹಾಗಿದ್ರೆ ಪ್ರಿಯರೇ, ನಾವು ಈಗ ಹುಟ್ಟಿದ ಹಸು ಮಕ್ಕಳಂತೆ ನಾವು ಇರಬೇಕೆಂದು ಸತ್ಯವೇದ ಬಯಸ್ತದೆ. ನಮ್ಮಲ್ಲಿ ಯಾವ ಹೊಟ್ಟೆ ಕಿಚ್ಚು ಇರಬಾರದೆಂದು ಕರ್ತನು ಬಯಸುವ ಆತನಾಗಿದ್ದಾನೆ. ಹಾಗಿದ್ದರೆ ಈ ಹೊಟ್ಟೆ ಕಿಚ್ಚು ನಾವು ಪ್ರತಿ ಬಾರಿ ಇದನ್ನ ನಾವೇನ್ ಮಾಡ್ಬೇಕಾಗಿದೆ? ತೆಗೆದು ಹಾಕಬೇಕಾಗಿದೆ. ಇಲ್ಲಿ ಒಂದು ಪದವನ್ನು ತುಂಬಾ ಸುಂದರವಾಗಿ ಉಪಯೋಗಿಸಿದ್ದಾರೆ, ವಿಸರ್ಜಿಸ್ರಿ. ನಮ್ಮ ದೇಹಗಳಲ್ಲಿ ಕೂಡ ವಿಸರ್ಜಿಸುವ ವಿಷಯದಲ್ಲಿ ನಾವು ನೋಡೋದಾದ್ರೆ, ನಾವು ಪ್ರತಿ ದಿವಸ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ನಾವು ಮಾಡ್ತೇವೆ. ನಮ್ಮ ದೇಹದಿಂದ ಅದನ್ನು ತೆಗೆದುಹಾಕದ ಹೊರತು ಅದು ನಮ್ಮ ದೇಹಕ್ಕೆ ಹೇಗೆ ಆಪತ್ತನ್ನು ತರ್ತದೋ ಹಾಗೆಯೇ ಈ ಹೊಟ್ಟೆ ಕಿಚ್ಚು ನಮ್ಮ ಒಳಗಡೆ ಇರೋದಾದ್ರೆ ಇದು ಆಪತ್ತನ್ನು ತರುತ್ತೆ. ಇದು ಆತ್ಮಿಕವಾಗಿಯೂ ಕೂಡ ಕೆಲವು ಅಪಾಯಗಳನ್ನ ತರ್ತದೆ, ಶಾರೀರಿಕವಾಗಿಯೂ ಕೂಡ ಕೆಲವು ಅಪಾಯಗಳನ್ನ ತರ್ತದೆ. ಶಾರೀರಿಕವಾಗಿ ಅಂತ ಅನ್ನುವಾಗ ಈ ಹೊಟ್ಟೆ ಕಿಚ್ಚಿನಿಂದ ಏನಾಗುತ್ತೆ? ಅಲ್ಸರ್, ಅಪೆಂಡಿಕ್ಸ್ ಮತ್ತು ಈ ಹೊಟ್ಟೆ ಕಿಚ್ಚಿಂದ ನಮ್ಮ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಲಿವರ್ನ ಇದು ಇನ್ಫೆಕ್ಟ್ ಮಾಡ್ತದೆ, ಲಿವರ್ ಮೇಲೆ ಇದು ಅಫೆಕ್ಟ್ ಮಾಡ್ತದೆ. ಲಿವರ್ ಅಫೆಕ್ಟ್ ಆದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗ್ತದೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಯಿತು ಅಂತ ಹೇಳಿದ್ರೆ
ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಾಯಿಲೆಗಳು, ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗ್ತದೆ. ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಯಿತು ಅಂದರೆ ಅನೇಕ ಕಾಯಿಲೆಗಳಿಗೆ ಮೂಲ ಕಾರಣವೇ ಗ್ಯಾಸ್ಟ್ರೈಟಿಸ್. ಹಾರ್ಟ್ ಪ್ರಾಬ್ಲಮಿಗೆ, ಮೂಳೆ ಸಮಸ್ಯೆಗಳಿಗೆ, ಕಣ್ಣಿನ ಸಮಸ್ಯೆಗಳಿಗೆ, ನರ ಸಮಸ್ಯೆಗಳಿಗೆ, BP, ಶುಗರ್, ಸೊ ಎಲ್ಲ ಕಾಯಿಲೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗಿದೆ. ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಪ್ರತಿ ವರ್ಷಕ್ಕೆ 5 ಲಕ್ಷ ಜನರು ಬರೀ ಗ್ಯಾಸ್ಟ್ರೈಟಿಸ್ ಇಂದಲೇ ಸಾಯ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ. ಸೊ ಆಗಿರೋದ್ರಿಂದ ಪ್ರಿಯರೇ, ನಾವು ಹೊಟ್ಟೆ ಕಿಚ್ಚುಳ್ಳವರಾದರೆ ಇದನ್ನು ನಾವು ಜಯಿಸುವವರಾಗಬೇಕಾಗಿದೆ. ನಾವಿದನ್ನು ಜಯಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವೀಗ ಧ್ಯಾನಿಸ್ಲಿಕ್ಕಿದ್ದೇವೆ. ನಾನು ಹೊಟ್ಟೆ ಕಿಚ್ಚನ್ನ ಗೆಲ್ಬೇಕಂದ್ರೆ ಏನು ಮಾಡಬೇಕು? ಸೊ ಒಂದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು, ನಾವು ಈ ಪಾಪಗಳನ್ನು, ಈ ದುರಾತ್ಮಗಳನ್ನ ನಾವು ಜಯಿಸಬೇಕಾಗಿದೆ. ನಾವು ಹೋರಾಡ್ತಾ ಇರೋದು ಈ ಮನುಷ್ಯರ ಸಂಗಡಲೋ ರಕ್ತ ಮಾಂಸ ಕೂಡಿದ ಮನುಷ್ಯನ ಜೊತೆ ಅಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಎಫೆಸ 6ನೇ ಅಧ್ಯಾಯದಲ್ಲಿ, ನಾವು ಹೋರಾಡ್ತಿರೋದು ವಾಯುಮಂಡಲದ ಅಧಿಕಾರಿಗಳ ಜೊತೆಯಲ್ಲಿ. ಪೌಲನು ಕೂಡ 2ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಆತ ಹೇಳ್ತಾನೆ, ನಾವು ಹೋರಾಡ್ತಾ ಇರೋದು, ನಾವು ಯುದ್ಧ ಮಾಡೋದು ಶಾರೀರಿಕವಾದ ಆಯುಧಗಳನ್ನು ಇಟ್ಕೊಂಡಲ್ಲ, ಆತ್ಮಿಕವಾದ ದೇವರ ವಾಕ್ಯ ಅನ್ನುವಂಥ ಆಯುಧನ ಇಟ್ಕೊಂಡು ನಾವು ಯುದ್ಧ ಮಾಡುವವರಾಗಿದ್ದೀವಿ. ಯಾವುದ್ರ ಮೇಲೆ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂದರೆ, ಮನುಷ್ಯರ ಆಲೋಚನೆಗಳು, ಯೋಚನೆಯಲ್ಲಿ ಶತ್ರು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ರೀತಿಯಾದ ಕೋಟೆ ಕೊತ್ತಲುಗಳು, ಆತನ ಎಲ್ಲ ರೀತಿಯಾದ ಆಲೋಚನೆಗಳ ವಿರುದ್ಧವಾಗಿ ನಾವು ಹೋರಾಡುವವರಾಗಿದ್ದೇವೆ. ಸೊ ಇಲ್ಲಿ ಈ ಎಲ್ಲ ಆಲೋಚನೆಗಳನ್ನ ನಾವು ಸೆರೆ ಹಿಡಿದು ಕ್ರಿಸ್ತನಿಗೆ ವಿಧೇಯತ್ವ ಕಡೆ ನಡೆಸುವುದಕ್ಕೋಸ್ಕರವಾಗಿ ನಾವು ಯುದ್ಧ ಮಾಡುವವರಾಗಿದ್ದೀವಿ. ಸರಿ, ಹಾಗಿದ್ರೆ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಚಿತ್ತದಲ್ಲಿ ಆ ಶತ್ರು ನಮ್ಮ ಮನಸ್ಸಿನ ಒಳಗೆ ಆತನು ಮಾಡಿಕೊಂಡಿರ್ತಕ್ಕಂಥ ಈ ಕೋಟೆ, ಈ ಹೊಟ್ಟೆ ಕಿಚ್ಚು ಎಂಬಂತಹ ಈ ಕೋಟೆ, ಇದನ್ನು ನಾವು ಕೆಡವಿ ಹಾಕಬೇಕಾಗಿದೆ. ನಾವು ಹೊಟ್ಟೆ ಕಿಚ್ಚನ್ನು ಪೂರ್ಣವಾಗಿ ಗೆಲ್ಲಬೇಕಾಗಿದೆ. ಈ ಲೋಕದಲ್ಲಿ ಇರುವವರೆಗೂ ನಾವು ಇದನ್ನು ಗೆಲ್ಲಬೇಕಾದ ಅವಶ್ಯಕತೆ ನಮಗದೆ. ಯಾಕಂತ ಹೇಳಿದ್ರೆ ಇನ್ನೊಂದು ವಾಕ್ಯ ಈಗ ಹೇಳ್ತದೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಅದನ್ನು ತೆಗೆದುಕೊಳ್ಳೋಣ. ಗಲಾತ್ಯ 5:19 ಹೀಗೆ ಹೇಳ್ತದೆ, ಗಲಾತ್ಯ 5:19, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಆಗೇತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮಗೆ ಎಚ್ಚರಿಸುತ್ತೇನೆ. ಈ ಕಾರ್ಯಗಳು ನಮ್ಮೊಳಗಡೆ ಇರುವುದಾದ್ರೆ, ಪೌಲ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಯಾರಿಗೆ? ಗಲಾತ್ಯದ ಸಭೆಗೆ ಹಿಂದೆ ಹೇಳ್ತಾ ಇದ್ದಾಗೆ ಈಗಲೂ ಹೇಳ್ತಾನೆ, ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ನೀವು ಪರಲೋಕ ರಾಜ್ಯಕ್ಕೆ ನೀವು ಬಾಧ್ಯರಾಗುವುದಿಲ್ಲ. ಹಾಗಿದ್ರೆ ಪ್ರಿಯರೇ, ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕಂದ್ರೆ ನಾವು ಈ ಹೊಟ್ಟೆ ಕಿಚ್ಚನ್ನು ನಾವು ಗೆಲ್ಲಬೇಕಾಗಿದೆ, ಜಯಿಸಬೇಕಾಗಿದೆ. ಸೊ ನಾವು ಈ ಆತ್ಮವನ್ನು ಜಯಿಸುವುದಕ್ಕೋಸ್ಕರ ನಾವು ಏನು ಮಾಡ್ಲಿಕ್ಕಿದ್ದೇವೆ, ನಾವು ಅದನ್ನು ಧ್ಯಾನಿಸೋಣ. ಸತ್ಯವೇದದಲ್ಲಿ ಕೆಲವು ಉದಾಹರಣೆಗಳಿದೆ, ಅದನ್ನು ನಾವು ನೋಡಿಕೊಳ್ಳೋಣ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 20ರಿಂದ 23 ವಚನಗಳನ್ನ ನಾವು ಓದಿ ನಾವು ಧ್ಯಾನಿಸೋಣ. ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡು ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡುಕೊಡುವವನು ಯಾರು ಎಂದು ಕೇಳಿದವನೇ. ಇವನನ್ನು ಪೇತ್ರನು ಕಂಡು ಯೇಸುವನ್ನು, ಸ್ವಾಮಿ, ಇವನ ವಿಷಯವೇನು ಎಂದು ಕೇಳಲು ಯೇಸು ಅವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಸೊ ಈಗ ನೋಡುವಾಗ ನಮಗೆಲ್ಲರಿಗೂ ಗೊತ್ತಾದ ಚಿರಪರಿಚಿತವಾದಂತಹ ಒಂದು ವಾಕ್ಯ ಭಾಗ, ಯೋಹಾನ 21ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಯೇಸು ಸ್ವಾಮಿ ಶಿಷ್ಯರನ್ನ ಆ ಒಂದು ಸಮುದ್ರದ ತೀರದಲ್ಲಿ ಭೇಟಿಯಾಗಿ ಪೇತ್ರ, ಯೋಹಾನ ಮತ್ತು ಯಾಕೋಬ, ಫಿಲಿಪ್ಪ ಮತ್ತು ಕೆಲವು ಬೆಸ್ತರಾಗಿದ್ದವರು ಪೇತ್ರನೊಂದಿಗೆ ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ. ಅವರೆಷ್ಟು ಬಲೆ ಹಾಕಿದ್ರು ಕೂಡ ಮೀನು ಸಿಕ್ಕಲಿಲ್ಲ. ಆಗ ಯೇಸು ದೂರದಿಂದ ಆ ದಡದಿಂದ ನಿಂತು ಆ ದೂರದಿಂದ ಬರ್ತಿದ್ದಂತಹ ಶಿಷ್ಯರನ್ನ ನೋಡಿ ಒಂದು ಮಾತನ್ನು ಹೇಳ್ತಾರೆ, ಮಕ್ಕಳಿರ, ನಿಮಗೆ ತಿನ್ಲಿಕ್ಕೆ ಏನೂ ಇಲ್ವಾ?
ಸೊ ಬನ್ರಿ, ಇಲ್ಲಿ ನಾನು ನಿಮಗಾಗಿ ರೊಟ್ಟಿ ಸುಟ್ಟಿದ್ದೇನೆ. ರೊಟ್ಟಿ ಮತ್ತು ಮೀನನ್ನು, ಸುಟ್ಟ ರೊಟ್ಟಿಯನ್ನು ಮೀನನ್ನು ಏಸು ಅವರಿಗೆ ಕೊಡ್ತಾರೆ. ಅದನ್ನು ಕೊಟ್ಟ ನಂತರ ಪೇತ್ರನಿಗೆ ಸ್ವಾಮಿ ಮುಂದೆ ಹೇಳ್ತಾರೆ, ಈಗ ಹೋಗಿ ಬಲೆ ಬೀಸ್ರಿ. ಆಗ ಎಷ್ಟೋ ಮೀನುಗಳು ಸಿಗ್ತದೆ. ಸಿಕ್ಕಿದ ನಂತರ ಈಗ ಏಸು ಹೇಳ್ತಾರೆ, ಇವುಗಳಿಗಿಂತ ನನ್ನನ್ನು ನೀನು ಅಧಿಕವಾಗಿ ಪ್ರೀತಿಸ್ತೀಯೋ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ? ಪೇತ್ರ ಹೇಳ್ತಾನೆ, ನಾನು ಪ್ರೀತಿಸ್ತೇನೆ ಸ್ವಾಮಿ. ಹಾಗಿದ್ರೆ ನನ್ನ ಕುರಿಗಳನ್ನ ಕಾಯಿ, ಕುರಿಮರಿಗಳನ್ನ ಕಾಯಿ. ಅದಾದ ನಂತರ ಮತ್ತೆ, ನನ್ನ ಪ್ರೀತಿಸ್ತೀಯೋ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ? ನಾನು ನಿನಗೆ ಗೊತ್ತು ಸ್ವಾಮಿ. ಮತ್ತೊಮ್ಮೆ 3ನೇ ಬಾರಿ ನನ್ನ ಮೇಲೆ ಮಮತೆ ಇಟ್ಟಿದೆಯೋ? ಎಲ್ಲವನ್ನ 3ನೇ ಸರಿ ಹೇಳ್ತಾನೆ ಪೇತ್ರನು, ಸ್ವಾಮಿ ನಿನಗೆ ಎಲ್ಲ ಗೊತ್ತು, ನಾನು ಎಷ್ಟು ಪ್ರೀತಿಸ್ತೇನೆ ಎಂಬುದಾಗಿ. ಸೊ ಇದನ್ನು ಹೇಳಿದ ನಂತರ ಈಗ ಪೇತ್ರನಿಗೆ ಸ್ವಾಮಿ ಹೇಳ್ತಾರೆ ಮುಂದೆ ಆತನ ಜೀವಿತ ಹೇಗಿರುತ್ತೆ ಅನ್ನೋದನ್ನ ಯೇಸು ಸ್ವಾಮಿ ಪ್ರವಾದನಾತ್ಮಕವಾಗಿ ಹೇಳ್ತಿದ್ದಾರೆ. ಪೇತ್ರನೇ, ಒಂದಿನ ಬರುತ್ತೆ, ಆಗ ನಿನ್ನ ಸೊಂಟವನ್ನ ನಿನ್ನ ನಡುಕಟ್ಟನ್ನು ನೀಟ್ ಕಟ್ಕೊಳ್ಳೋದಿಲ್ಲ, ಮತ್ತೊಬ್ಬರು ನಿನ್ನ ನಡುಕಟ್ಟನ್ನು ಕಟ್ಟಿ ನಿನಗಿಷ್ಟವಿಲ್ಲದ ಸ್ಥಳಕ್ಕೆ ನಿನ್ನನ್ನು ಹೊತ್ಕೊಂಡು ಹೋಗ್ತಾರೆ, ನಿನ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಪೇತ್ರ ಯಾವ ರೀತಿಯಲ್ಲಿ ಈ ಲೋಕದಲ್ಲೇ ಸೇವೆ ಮಾಡಿ ಆತ ತನ್ನ ಜೀವವನ್ನು ಬಿಡ್ಲಿಕ್ಕಿದ್ದಾನೆ ಅನ್ನುವಂಥದ್ದನ್ನು ಯೇಸು ಮುಂತಿಳಿಸಿ ಮಾತನಾಡ್ತಾರೆ. ಇದನ್ನೆಲ್ಲ ಮಾತಾಡಿದ ಮೇಲೆ ಪೇತ್ರ ಹೇಳುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಅಲ್ಲಿಗೆ ಪೇತ್ರ ನಿಲ್ಲಿಸಲಿಲ್ಲ. ಮುಂದಕ್ಕೆ ಪೇತ್ರ ಹೇಳ್ತಾನೆ, ಸ್ವಾಮಿ ಈತನ ವಿಷಯವೇನು? ನಿನ್ನ ಊಟ ಮಾಡುವಾಗ ಭೋಜನದ ಸಮಯದಲ್ಲಿ ನೀನು ಎದೆ ಮೇಲೆ ಹೊರ್ಕೊಳ್ತಿದ್ದಲ್ಲ ಯೋಹಾನ, ಆತನ ವಿಷಯ ಏನು? ನಾನೇನೋ ಈಗ ಸಾಯ್ತೀನಿ ಅಂತ ನೀವು ಹೇಳಿದ್ರಿ ಸರಿ, ಆದ್ರೆ ಈತನ ವಿಷಯ ಏನು ಅಂತ ಹೇಳಿ ಯೇಸು ಹೇಳಿದಾಗ ಇಲ್ಲಿ ಪೇತ್ರನಿಗೆ ಯೇಸು ಕೊಡುವಂಥ ಉತ್ತರ ನಾವು ನೋಡ್ತೇವೆ. ಏನಂತೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು. ಹೀಗೆ ಪ್ರಿಯರೇ, ಪೇತ್ರನಿಗೆ ಸ್ವಾಮಿ ಹೇಳ್ತೇನೆ ನೋಡಿ, ಇವನು ನಾನು ತಿರುಗಿ ಬರೋವರೆಗೂ ನನ್ನ ಇಲ್ಲೇ ಲೋಕದಲ್ಲಿ ಇದ್ರೆ ನಿನಗೇನಪ್ಪ, ನೀನು ನನ್ನನ್ನು ಹಿಂಬಾಲಿಸು. ಆತ ನಾನು ಬರೋವರೆಗೂ ಇಲ್ಲೇ ಇದ್ರೆ ಎದುರು ಇರ್ತಾನೆ, ಅದ್ರ ಬಗ್ಗೆ ನಿನಗೇನು, ಅವನ ಬಗ್ಗೆ ನಿನಗೇನು, ಆತನ ಬಗ್ಗೆ ನಿನಗೆ ಚಿಂತೆ ಏನೋ, ನೀವು ಆತನ ಬಗ್ಗೆ ಎಲ್ಲ ಚಿಂತಿಸ್ಬೇಡ. ನೀನು ಆತನ ಬಗ್ಗೆ, ಆತ ಇಲ್ಲಿರ್ತಾನಲ್ಲ ಆತನ ಬಗ್ಗೆ ಏನು, ಅದನ್ನ ಬಗ್ಗೆ ಎಲ್ಲ ಚಿಂತಿಸ್ಬೇಡ. ನಿನ್ನನ್ನು ನಾನು ಕರೆದಿರೋದು ಏನಕ್ಕಾಗಿ, ನನ್ನ ಹಿಂಬಾಲಿಸು ಅಷ್ಟೇ ನೀನು. ನೋಡ್ರಿ. ಸೊ ನಮ್ಮ ಜೀವಿತದಲ್ಲಿ ಯಾಕೆ ಹೊಟ್ಟೆ ಕಿಚ್ಪಡ್ತೀವಿ ಅಂದ್ರೆ, ಅವರಲ್ಲಿ ಇರ್ತಕ್ಕಂಥ, ಅವ್ರ ಪ್ಲೇಟಲ್ಲಿ ಇರ್ತಕ್ಕಂಥ ಲೆಗ್ ಪೀಸ್ ನಮ್ಗೆ ದೊಡ್ಡದಾಗಿ ಕಾಣಿಸ್ತದೆ. ಸೊ ನಿಮ್ಮ ಪ್ಲೇಟ್ ಇನ್ನೂ ದೊಡ್ಡದಾಗಿದೆ, ನಿಮ್ಮ ಪ್ಲೇಟಲ್ಲಿ ಇನ್ನೂ ದೊಡ್ಡದಾಗಿದೆ. ಮತ್ತೊಬ್ಬರ ಪ್ಲೇಟಲ್ಲಿ ಇರೋದನ್ನೇ ನೋಡುವಂತ ನಾವು, ನಮ್ಮನ್ನ ದೇವರು ಕರೆದ ಕರೆಯಲ್ಲಿ ನಾವು ನಿಲ್ಬೇಕಲ್ಲ, ನಮಗಿರುವಂತಹ ಆ ಒಂದು ಕರೆ, ನಮಗಿರ್ತಕ್ಕಂಥ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಮುಗಿಸ್ಬೇಕಲ್ಲ, ಅದ್ರ ಮೇಲೆ ನಾವು ಗಮನ ವಹಿಸ್ಬೇಕಲ್ಲ. ನಾವು ನಿಜವಾಗಿ ನಮ್ಮನ್ನ ಕರೆದ ಕರೆಯಲ್ಲಿ ನಾವು ಇರುವುದಾದ್ರೆ, ಇದನ್ನೇ ಪೇತ್ರ, ಇದನ್ನ ತಿಳ್ಕೊಂಡಂತ ಪೇತ್ರ 2ನೇ ಪೇತ್ರ 1ನೇ ಅಧ್ಯಾಯ 10ನೇ ವಚನದಲ್ಲಿ ಆತ ಹೇಳ್ತಾನೆ. ನಾವು ಅದನ್ನು ತೆಗೆದುಕೊಳ್ಳೋಣ. 2ನೇ ಪೇತ್ರ 1ನೇ ಅಧ್ಯಾಯ 10ನೇ ವಚನ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ. ನೀವ್ಯಾವತ್ತೂ ಹೊಟ್ಟೆ ಕಿಚ್ಚುಪಡೋದಿಲ್ಲ, ನೀವ್ಯಾವತ್ತೂ ಪಾಪ ಮಾಡೋದಿಲ್ಲ. ನಿಮ್ಮನ್ನು ದೇವರು ಯಾವುದಕ್ಕಾಗಿ ಕರೆದಿದ್ದಾನೆ, ನಿಮ್ಮನ್ನು ಯಾವುದಕ್ಕಾಗಿ ಆತ ಆರಿಸಿಕೊಂಡ, ಅದನ್ನು ಮೊದಲು ತಿಳಿದುಕೊಳ್ಳ್ರಿ. ಅವ್ರು ಯಾವ ರೀತಿ ಉಪಯೋಗಿಸಲ್ಪಡ್ತಿದ್ದಾರೆ, ಅವ್ರು ಯಾವ ರೀತಿ ಇದ್ದಾರೆ ನೋಡ್ರಿ, ಅವ್ರು ಯಾಕೆ ಈ ರೀತಿ ಇದ್ದಾರೆ, ಅವ್ರು ಆಗಿದ್ದಾರೆ ಹೀಗಿದ್ದಾರೆ, ಯಾರ ಬಗ್ಗೆ ನಮಗೇನಂತೆ? ದೇವರು ನಮ್ಮನ್ನ ಆತನ ಹಿಂಬಾಲಿಸಲಿಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಅದನ್ನ ನಾವು ಸರಿಯಾಗಿ ಗುರುತಿಸುವವರಾದ್ರೆ ನಮಗೆ ಹೊಟ್ಟೆ ಕಿಚ್ಚು ಬರುವುದಕ್ಕೆ ಸಾಧ್ಯತೆನೇ ಇಲ್ಲ ಪ್ರಿಯರೇ. ಹಾಗಿದ್ರೆ ಇಲ್ಲಿ ಒಂದು ಉದಾಹರಣೆ ನಮಗೆ ದೇವರು ಬಿಟ್ಟು ಕೊಟ್ಟಿದ್ದಾನೆ. ಮತ್ತೊಂದು ಕಡೆ ದೇವರು ನಮಗೆ ಒಂದು ಉದಾಹರಣೆಯನ್ನು ಕೊಟ್ಟಿರೋದನ್ನು ನಾವು ಕಾಣ್ತೇವೆ. ಅದನ್ನು ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 11ನೇ ವಚನ ಹೇಗೆ ಹೇಳ್ತದೆ? ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅಲ್ಲಿ 11ನೇ ವಚನ. ಸೊ ಅದನ್ನು ನಾವು ಈಗ ಧ್ಯಾನಿಸಲಿಕ್ಕಿದ್ದೇವೆ. ಅದಕ್ಕೆ ಯೇಸು, ಮೇಲಣಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಸೊ ಇಲ್ಲಿ ಯೇಸು ಸ್ವಾಮಿನ ಸದುಕಾಯರು, ಪರಿಸಾಯರು, ಅಲ್ಲಿದ್ದಂತಹ ಎಲ್ಲ ಶಾಸ್ತ್ರಿಗಳು ಮತ್ತು ಅಲ್ಲಿದ್ದಂಥ ಹಿರಿಯರು, ಪೊಲೀಸ್ನವರು ಎಲ್ಲರೂ ಬಂದು ಓಲೆಕಾರರು ಯೇಸುವನ್ನು ಹಿಡ್ಕೊಂಡು ಇಲ್ಲಿ ಪಿಲಾತನ ಬಳಿ, ದೇಶಾಧಿಪತಿಯಾದ ಪಿಲಾತನ ಬಳಿ ಒಪ್ಪಿಸಿದ್ದಾರೆ. ಈ ದೇಶಾಧಿಪತಿಯಾದ ಪಿಲಾತನು ಯೇಸುವಿನ ಮೇಲೆ ಒಂದು ಗೌರವ ಆತನಿಗಿದೆ. 5 ಬಾರಿ ಯೇಸುವನ್ನ ಬಿಡಿಸ್ಲಿಕ್ಕಾಗಿ ಆತ ಪ್ರಯತ್ನಿಸಿದ್ದಾನೆ. ಕಡೆಗೆ ಆತ ಹೇಳ್ತಾನೆ, ನನಗೊಂದು ಅಧಿಕಾರ ಇದೆ ಅಪ್ಪ. ಅಲ್ಲಿ ಹಿಂದಿನ ವಚನ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. 10ನೇ ವಚನ. ಪಿಲಾತನು, ನನ್ನ ಸಂಗಡಲು ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು.
ಇಲ್ಲಿ ಪಿಲಾತ ಕೇಳ್ತಿದ್ದಾನೆ, ನನಗೆ ಅಧಿಕಾರ ಇದೆ ನಿನ್ನನ್ನು ಬಿಡಿಸ್ಲಿಕ್ಕೆ ಅಂತ ಹೇಳಿದಾಗ ಇಲ್ಲಿ ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ 11ನೇ ವಚನದಲ್ಲಿ, ಅದಕ್ಕೆ ಯೇಸು, ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಇದೇ ವಚನಕ್ಕೆ ಅನುಗುಣವಾಗಿ ಮತ್ತೊಂದು ವಚನ ಬರೆಯಲ್ಪಟ್ಟದೆ, ಅದನ್ನು ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 27ನೇ ವಚನ ಹೇಗೆ ಹೇಳ್ತದೆ, ಯೋಹಾನನು ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನೂ ಹೊಂದಲಾರನು. ಇಲ್ಲಿ ಯೇಸು ಸ್ವಾಮಿ ಪಿಲಾತನನ್ನು ನೋಡಿ ಹೇಳಿದ ಮಾತನ್ನು ಮತ್ತು ಯೇಸ್ವಾಮಿ ನಿಕೋದೇಮನನ್ನು ನೋಡಿ ಹೇಳಿದ ಮಾತನ್ನು ಕೂಡ ನಾವು ಹೋಲಿಸಿ ನೋಡೋದಾದ್ರೆ ಇಲ್ಲಿ ಒಂದು ವಿಷಯ ಚೆನ್ನಾಗಿ ನಮಗೆ ಅರ್ಥ ಆಗ್ತದೆ. ಏನಂತ ಹೇಳಿ ನಾವು ನೋಡೋದಾದ್ರೆ ಗಮನಿಸ್ರಿ, ಯೇಸು ಇಲ್ಲಿ ಹೇಳ್ತಿರೋಂಥ ವಿಷಯ, ನಮಗೆ ಪರಲೋಕದಿಂದ ಯಾವುದಾದ್ರೂ ನಮಗೆ ಸಿಕ್ಲಿಲ್ಲವಾದರೆ ನಾವು ಯಾವುದನ್ನು ಹೊಂದಿಕೊಳ್ಳುವುದಕ್ಕಾಗೋದಿಲ್ಲ. ಪರಲೋಕ ನಮಗೆ ಅದನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೊಟ್ಟೆ ಕಿಚ್ಚಪಟ್ರು, ನಾವು ಆಸೆ ಪಟ್ರು, ನಾವು ಸಂಪಾದಿಸೋದಕ್ಕೆ ಪ್ರಯತ್ನ ಪಟ್ರು, ನಾವು ಎಷ್ಟು ಪ್ರಯತ್ನ ಪಟ್ರು, ಎಷ್ಟು ಪಲ್ಟಿ ಹೊಡೆದ್ರು ಕೂಡ ಸಿಕ್ಕಲ್ಲ. ದೇವ್ರಲ್ಲಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ನಿನಗೆ ಪರಲೋಕ ಅಧಿಕಾರ ಕೊಡದೆ ಹೋಗಿದ್ರೆ, ಮೇಲಿನಿಂದ ಅಧಿಕಾರ ಬರದೆ ಹೋಗಿದ್ರೆ ನಿನಗೆ ಯಾರು ಕೊಡ್ತಿದ್ರು ಈ ಅಧಿಕಾರ? ಪರಲೋಕದಿಂದ ನೀನು ಹೊಂದಿಕೊಳ್ಳದೆ ನಿನಗೆ ಯಾವುದು ಸಿಕ್ಕೋದಿಲ್ಲ. ಆಗಿದ್ಮೇಲೆ ಇನ್ನೊಬ್ಬನ ಹತ್ರ ಅದಿದೆ, ಅವನ ಹತ್ರ ಇದಿದೆ, ಇವಳ ಹತ್ರ ಇದಿದೆ, ಅವನ ಹತ್ರ ಅದಿದೆ, ನನ್ನ ಹತ್ರ ಇಲ್ವಲ್ಲ ಅಂತ ಹೇಳಿ ಯಾಕೆ ಚಿಂತಿಸ್ತೀಯ ಸಹೋದರನೇ? ದೇವರು ನಿನಗೆ ಕೊಡದೆ ಹೋದ್ರೆ ಅದು ನೀನು ಹೊಂದ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ದೇವರು ನಿನಗೆ ಏನನ್ನ ಕೊಟ್ಟಿದ್ದಾನೋ ಆ ವಿಷಯದಲ್ಲಿ ತೃಪ್ತಿಯಾಗಿರು. ಕರ್ತನಿದನೇ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 13:5 ಹೇಳ್ತಾನೆ, ನಿಮಗಿರುವುದರಲ್ಲಿ ತೃಪ್ತರಾಗಿರ್ರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟದೆ. ದೇವರೇ ಅದನ್ನ ಹೇಳಿ ಒಂದು ಸಿಗ್ನೇಚರ್ ಕೂಡ ಹಾಕ್ಬಿಟ್ಟಿದ್ದಾರೆ ಕೆಳಗಡೆ. ನಾನೇ ಹೇಳ್ತಾ ಇದ್ದೀನಿ, ನಿಮಗೆ ಇರೋದ್ರಲ್ಲಿ ತೃಪ್ತರಾಗಿರ್ರಿ. ಮತ್ತೊಬ್ಬರ ಹತ್ರ ಅದಿದೆ, ಅದಿದೆ, ಅವ್ರು ಹಾಗೆ ಇವ್ರು ಹೀಗೆ ಅಂತ ಯಾಕೆ ಹೊಟ್ಟೆ ಕಿಚ್ಚಪಡೋದು? ನಮಗ್ ದೇವ್ರು ಕೊಡದೆ ಯಾವ್ದು ನಮಗೆ ಸಿಕ್ಕೋದಿಲ್ವಲ್ಲ. ದೇವ್ರೆ ನೀನು ಅವ್ರಿಗೆ ಅದನ್ನ ಕೊಟ್ಟಿದ್ಯಾ, ಸ್ತೋತ್ರ. ನೀನು ನನಗೆ ಕೊಟ್ಟಿಲ್ಲಪ್ಪ, ಸ್ತೋತ್ರ ಅಂತ ಹೇಳಿ ನಾವು ಸ್ತೋತ್ರ ಮಾಡಿದ್ರೆ ಎಷ್ಟೋ ಒಳ್ಳೆಯದಲ್ಲ. ನಾವು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನಾವು ದೇವರು ಕರೆದ ಕರೆಯಲ್ಲಿ ನಿಂತುಕೊಳ್ಳೋಣ. ಮೊದಲನೇದಾಗಿ ಮತ್ತೊಬ್ಬರು ಹೇಗೋ ಅದ್ರ ಬಗ್ಗೆ ಚಿಂತಿಸೋದನ್ನು ಬಿಡೋಣ. ನಾನು ಸರಿಯಾಗಿ ನನ್ನ ಕರೆಯಲ್ಲಿಲ್ಲ, ನಾನು ಆತನನ್ನು ಹಿಂಬಾಲಿಸಬೇಕು. ಎರಡನೇದಾಗಿ, ನನಗೆ ದೇವರು ಕೊಡದ ಹೊರತು ಯಾವುದೂ ಸಿಕ್ಕೋದಿಲ್ಲ. ಹಾಗಿದ್ಮೇಲೆ ನಾವು ಯಾಕೆ ಅದ್ರ ಬಗ್ಗೆ ಎಲ್ಲ ಹೊಟ್ಟೆ ಕಿಚ್ಚಪಡೋದು? ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಈ ಹೊಟ್ಟೆ ಕಿಚ್ಚನ್ನು ಗೆಲ್ಲುವುದಕ್ಕೆ ಇದನ್ನ ನಾವು ಗೆದ್ದು ನಾವು ಹೊಟ್ಟೆ ಕಿಚ್ಚಿಲ್ಲದವರಾಗಿ, ನಾವು ಸ್ತೋತ್ರ ಮಾಡುವವರಾಗಿ ನಾವು ಕರ್ತನ ಮುಂದೆ ಕಾಣಿಸಲ್ಪಡೋಣವಾ, ಪ್ರಾರ್ಥಿಸೋಣವಾ. ಕರ್ತನೇ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಸಲ್ಲಿಸ್ತೇವೆ. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದಪ್ಪ, ಈ ಹೊಟ್ಟೆ ಕಿಚ್ಚೆಂಬಂತ ಈ ಪಾಪವನ್ನ ಗೆಲ್ಲುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಈ ಹೊಟ್ಟೆ ಕಿಚ್ಚಿನಿಂದ ಹಿಂದೆ ಆ ದುರಾತ್ಮವಿದ್ದು ಹೇಗೆ ಸೌಲನನ್ನ, ದಾವಿದನನ್ನ ಕೊಲ್ಲುವುದಕ್ಕಾಗಿ ಅನೇಕ ಪ್ರಯತ್ನ ಮಾಡಿಸಿತು, ಹಾಗೆ ಈ ದಿವಸ ಹೌದು ಕರ್ತನೆ, ಈ ಹೊಟ್ಟೆ ಕಿಚ್ಚೆ ನಮ್ಮನ್ನ ಕೊಲೆಗಾರರನ್ನಾಗಿ ಮಾಡ್ತಾ ಇದೆ ಸ್ವಾಮಿ. ಅಪ್ಪ, ಈ ಹೊಟ್ಟೆ ಕಿಚ್ಚೆಂಬಂತ ಈ ಪಾಪವನ್ನು ನಾವು ಎಂದಿಗೂ ಮಾಡದ ಹಾಗೆ, ಶತ್ರುವಿಗೆ ಎಲ್ಲಿಯೂ ಅವಕಾಶ ಕೊಡದ ಹಾಗೆ ನಮಗೆ ಕೃಪೆ ಕೊಡು ಸ್ವಾಮಿ. ದೇವರಾತ್ಮನೇ ನಮಗೆ ಸಹಾಯ ಮಾಡು ಸ್ವಾಮಿ. ನಾವು ತಗ್ಗಿಸ್ಕೊಳ್ತೇವೆ, ನಮ್ಮ ಸ್ವಬಲದಿಂದ ಸಾಧ್ಯವಿಲ್ಲಪ್ಪ ಕರ್ತನೆ. ಈಗ ನಾವು ವಾಕ್ಯದಲ್ಲಿ ಕೇಳಿದ ಹಾಗೆ ಸ್ವಾಮಿ, ಪೇತ್ರ ನೀವು ನೋಡಿ ಹೇಳಿದ್ರಿ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದ್ರಿ. ಹಾಗೆಯೇ ಕರ್ತನೆ, ಪಿಲಾತನಿಗೆ ನೀವು ಹೇಳಿದ್ರಿ, ಮೇಲಿನಿಂದ ನಿನಗೆ ಬರದ ಹೊರತು ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ. ಹೌದಪ್ಪ, ನಮಗೆ ಮೇಲಿನಿಂದ ಬರದೆ ಹೋದ್ರೆ ನಮಗೆ ಯಾವುದನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ. ನಿಕೋದೇಮನಿಗೂ ಯೇಸಪ್ಪ ನೀವು ಹೇಳಿದ ಹಾಗೆ ಸ್ವಾಮಿ, ಹೌದಪ್ಪ, ಮೇಲನಿಂದ ಬರದ ಹೊರತು, ಪರಲೋಕದಿಂದ ಬರದ ಹೊರತು ಮನುಷ್ಯ ಏನನ್ನೂ ಹೊಂದಲಾರನು ಎಂಬುದಾಗಿ ಹೇಳಿದ್ದೀರಲ್ಲ. ನೀನು ಕೊಡದೆ ನಾವು ಯಾವುದನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ. ನಾವು ಕೃಪೆ ಕೊಡು ಅಪ್ಪ. ನಮ್ಮನ್ನು ಸಮಾಧಾನ ಪಡಿಸಿಕೊಂಡು ನಮಗಿರುವುದರಲ್ಲಿ ನಾವು ತೃಪ್ತರಾಗಿ ನಾವು ಮುಂದೋಗೋದಕ್ಕೆ ಸಹಾಯ ಮಾಡಲಿ ಸ್ವಾಮಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ನಾವು ಕೆಲವು ವಾರಗಳಿಂದ ಕೆಲವು ವಿಡಿಯೋಗಳನ್ನ ಹಾಕ್ಲಿಕ್ಕಾಗಲಿಲ್ಲ, ಅನೇಕ ಕಾರಣಗಳಿಂದಾಗಿ. ಸೊ ಈ ವಿಡಿಯೋನ ದಯವಿಟ್ಟು ಪ್ರಾರ್ಥನಾ ಪೂರ್ವಕವಾಗಿ ನೋಡ್ರಿ, ನಿಮ್ಮ ಸಹೋದರರಿಗೂ ಕೂಡ ಇದನ್ನು ಕಳಿಸ್ಕೊಡ್ರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.